ಈ ಕರ್ನಾಟಕ ಕಾಂಗ್ರೆಸ್ನವರು ಪದೇ ಪದೇ ಕೇಂದ್ರ ಬಿಜೆಪಿ ಮೇಲೆ ಆರೋಪ ಮಾಡ್ತಿರ್ತಾರೆ. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಬಜೆಟ್ ಸರಿಯಾಗಿ ಕೊಡ್ತಿಲ್ಲ, ಎಲ್ಲ UP ಬಿಹಾರಕ್ಕೆ ಕೊಡ್ತಿದ್ದಾರೆ ಅಂತ. ನಿಜವಾಗ್ಲೂ ಹಾಗಾಗ್ತಿದೆಯಾ? ಲೆಟ್ಸ್ ಚೆಕ್ ದ ಫ್ಯಾಕ್ಟ್ಸ್. ಮೊದಲು ಕೇಂದ್ರ ಸರ್ಕಾರ ಹೇಗೆ ಈ ಎಲ್ಲಾ ರಾಜ್ಯಗಳಿಗೆ ಫಂಡ್ ಅಲೋಕೇಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಫೈನಾನ್ಸ್ ಕಮಿಷನ್ ಒಂದಿಷ್ಟು ಕ್ರೈಟೀರಿಯಾಗಳನ್ನ ನೋಡುತ್ತೆ. ಮೊದಲನೇ ಕ್ರೈಟೀರಿಯಾ ರಾಜ್ಯದ ಜನಸಂಖ್ಯೆ. ಆ ಆಧಾರದ ಮೇಲೆ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಫಂಡ್ ಹೋಗುತ್ತೆ. ಎರಡನೇ ಕ್ರೈಟೀರಿಯಾ ಏರಿಯಾ ಆಫ್ ದ ಸ್ಟೇಟ್. ರಾಜಸ್ಥಾನ, ಮಧ್ಯಪ್ರದೇಶ ಇವುಗಳು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರೋದ್ರಿಂದ ಅವುಗಳಿಗೆ ಜಾಸ್ತಿ ಫಂಡ್ ಹೋಗುತ್ತೆ. ಮೂರನೇ ಕ್ರೈಟೀರಿಯಾ ಪರ್ ಕ್ಯಾಪಿಟಲ್ ಇನ್ಕಮ್. ಯಾವ ರಾಜ್ಯಗಳ ತಲಾ ಆದಾಯ ಕಮ್ಮಿ ಇದೆಯೋ ಅವುಗಳಿಗೆ ಹೆಚ್ಚು ಫಂಡ್ ಹೋಗುತ್ತೆ, ಲೈಕ್ ಬಿಹಾರ್. ಇವುಗಳ ಜೊತೆಗೆ ಇನ್ನೊಂದಿಷ್ಟು ಕ್ರೈಟೀರಿಯಾಗಳನ್ನ ನೋಡ್ತಾರೆ, ಲೈಕ್ ಫಿಸ್ಕಲ್ ಡಿಸಿಪ್ಲಿನ್, ಟ್ಯಾಕ್ಸ್ ಎಫರ್ಟ್ಸ್, ಡೆವಲಪ್ಮೆಂಟ್ ನೀಡ್ಸ್. ಇವುಗಳನ್ನು ನೋಡಿ ಫೈನಾನ್ಸ್ ಕಮಿಷನ್ ನಮ್ಮೆಲ್ಲಾ ರಾಜ್ಯಗಳಿಗೆ ಫಂಡ್ ಅಲೋಕೇಟ್ ಮಾಡುತ್ತೆ. ಈಗ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕಕ್ಕೆ ಯಾಕೆ ಕಡಿಮೆ ಫಂಡ್ ಬರುತ್ತೆ? 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗಿದ್ರೆ ಅದರಲ್ಲಿ ಕೇವಲ 15 ರೂಪಾಯಿ ರಿಟರ್ನ್ ಬರುತ್ತೆ. ಯಾಕೆ? ನಿಜವಾಗ್ಲೂ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಕಮ್ಮಿ ಹಣ ಕೊಡುತ್ತಾ? ಕೇಳಿ, ನಮ್ಮ ಕರ್ನಾಟಕ ಒಂದು ಶ್ರೀಮಂತ ರಾಜ್ಯವಾಗಿರೋದ್ರಿಂದ ಇದೊಂದು ದೊಡ್ಡ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ ಸ್ಟೇಟ್. ಮಹಾರಾಷ್ಟ್ರದಲ್ಲಿ 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗಿದ್ರೆ ಅದಕ್ಕೆ ರಿಟರ್ನ್ ಬರೋದು ಕೇವಲ 8 ರೂಪಾಯಿ. ಆದರೆ ಕರ್ನಾಟಕಕ್ಕೆ 15 ರೂಪಾಯಿ ಬರುತ್ತೆ. ಹೀಗ್ಯಾಕೆ ಅಂತ ಕೇಳಿದ್ರೆ, ಅವ್ರು ಫಂಡ್ ಅಲೋಕೇಟ್ ಮಾಡೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಬಿಜೆಪಿ ಸರ್ಕಾರ ಇದೆಯಾ ಅಂತ ನೋಡಿ ಮಾಡಲ್ಲ. ರಿಯಲಿ ಯಾವ ರಾಜ್ಯಕ್ಕೆ ಅಗತ್ಯತೆ ಇದೆ ಆ ರಾಜ್ಯಗಳಿಗೆ ಅಲೋಕೇಟ್ ಮಾಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಹಾಸ್ಪಿಟಲ್ ನಲ್ಲಿ ನಾರ್ಮಲ್ ಪೇಷಂಟ್ ನ ಬಿಟ್ಟು ಡಾಕ್ಟರ್ ಮೊದಲು ನೋಡೋದು ICU ಪೇಷಂಟ್ಗೆ. ಒಂದ್ಸಲ ನಂಬರ್ಸ್ ನೋಡೋಣ. 2004ರಿಂದ 2014 ತನಕ UPA ಸರ್ಕಾರದಿಂದ ರಾಜ್ಯಕ್ಕೆ ಬಂದಿರೋದು ಕೇವಲ 82,000 ಕೋಟಿ. 2014ರಿಂದ 2024 ತನಕ NDA ಸರ್ಕಾರದಿಂದ ರಾಜ್ಯಕ್ಕೆ ಬಂದಿರೋದು 2,85,000 ಕೋಟಿ. 3.5 ಪಟ್ಟು ಜಾಸ್ತಿ. ಇದು ಯಾವ ಕಾಂಗ್ರೆಸ್ನವರು ಹೇಳಲ್ಲ, ಹೌದಲ್ವಾ?